ಹೊಸ ವರ್ಷ ಬಂದ್ರೆ ಸಾಕು ತುಂಬಾ ಜನ ಎಣ್ಣೆ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ, ಕುಣಿದು ಕುಪ್ಪಳಿಸಿ ಮಜಾ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಇವರ ಹೊಸ ವರ್ಷಾಚರಣೆ ಕೊಂಚ ವಿಭಿನ್ನವಾದ ಹೊಸ ವರ್ಷಾಚರಣೆಯ ಝಲಕ್ ಇಲ್ಲಿದೆ. ಕಂಠಪೂರ್ತಿ ಕುಡಿಯೋದು, ಎಣ್ಣೆ ಏಟಲ್ಲಿ ತೂರಾಡೋದು, ಡ್ಯಾನ್ಸ್ ಮಾಡಿ ಮಜಾ ಮಾಡೋದು, ಹಾಡು ಹಾಡಿ ಎಂಜಾಯ್ ಮಾಡೋದು, ಇದನ್ನ ಮಾಡಿದ್ರಷ್ಟೇ ನ್ಯೂ ಇಯರ್ ಅಲ್ಲ, ಹೊಸ ವರ್ಷವನ್ನ ಹೀಗೂ ಕೂಡ ಆಚರಿಸಬಹುದು. ಯಾದಗಿರಿಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ವಿನೂತನವಾಗಿ ಹೊಸ ವರ್ಷಾಚರಣೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅನ್ನದಾತರು ಬೆಳೆದ ಹಣ್ಣು ಹಂಪಲುಗಳನ್ನ ಕತ್ತರಿಸುವ ಮೂಲಕ ರೈತ ಪರ ಕಾಳಜಿ ಬರೆದಿದ್ದಾರೆ. ತರಹೇವಾರಿ ಹಣ್ಣುಗಳನ್ನ ಕಟ್ ಮಾಡಿ ತಮ್ಮ ಕಚೇರಿಯಲ್ಲಿಯೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮುಕ್ತಿಧಾಮದಲ್ಲಿ ಅಧಿಕಾರಿಗಳು ಹೊಸ ವರ್ಷವನ್ನ ಆಚರಿಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳು, ನಗರಾಭಿವೃದ್ಧಿ ಕೋಶದ ಅಧಿಕಾರಿ, ನಗರಸಭೆ ಕಮಿಷನರ್ ಮುಕ್ತಿಧಾಮದಲ್ಲಿನ ಕುಷ್ಠರೋಗಿಗಳ ಜೊತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟೇ ಜಾಸ್ತಿ ಅವ್ರು ನೋಡಿ ಅಜ್ಜಿ ಎಷ್ಟು ಸಂತೋಷವಾಗಿ ನ್ಯೂ ಇಯರ್ ಅನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಈ ಜೊತೆ ನಾವು ಇವತ್ತು ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಇನ್ನು ಸಣ್ಣ ಪುಟ್ಟ ಬೇಡಿಕೆ ಇದೆ. ಇವರು 1982ರಲ್ಲೇನೋ ಇವ್ರನ್ನ ಅಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಿ ಇವ್ರನ್ನ ಇಲ್ಲಿ ಮುಕ್ತಿಧಾಮದಲ್ಲಿ ಸರ್ಕಾರದ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸಣ್ಣ ಪುಟ್ಟ ಅವ್ರಿಗೆ ಬೇಡಿಕೆಗಳಿದೆ. ಕೆಲವರಿಗೆ ಕಾರ್ಡ್ ಇಲ್ಲಂತೆ, ಆಧಾರ್ ಕಾರ್ಡು, ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಅದನ್ನ ನಿಯಮಾನುಸಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಉದ್ದೇಶವಾಗಿ ಇವತ್ತು ಬಂದು ಇವ್ರ ಜೊತೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಗದಗ ನಗರದ ಎಎಸ್ಎಸ್ ಕಾಲೇಜಿನ ಎನ್ಸಿಸಿ ಘಟಕದ ವಿದ್ಯಾರ್ಥಿಗಳು ವಿಶೇಷವಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು. ನಗರದ ಐತಿಹಾಸಿಕ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನವನ್ನ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ್ರು. ಹ್ಯಾಪಿ ನ್ಯೂ ಇಯರ್ ನಮ್ದು ಇದು ಅಲ್ಲ, ನಾವು ಯುಗಾದಿ ಒಳಗ್ ನಾವ್ ಆಚರಿಸ್ತೀವಿ. ಇದು ನಮ್ದಲ್ಲ. ನಾವು ಯಾಕ ಆತರ ಕೇಕ್ ಕಟ್ ಮಾಡಿ ಆತರ ಆಚರಿಸೋ ಬದಲು ಈಗ ಬೇರೆಯವ್ರಿಗೆ ಮಾದರಿ ಆಗೋ ತರ ಈ ತರ ಕಸ ಆಚರಿಸೋದು, ಮತ್ ನಾವು ಲಾಸ್ಟ್ ಟೈಮು ಬೆಡ್ಶೀಟ್ ಎಲ್ಲ ಕೊಟ್ವಿ. ಆತರ ಇನ್ನೊಬ್ರಿಗೆ ಹೆಲ್ಪ್ ಆಗೋ ತರ ನಾವ್ ಯಾವ್ದೋ ಒಂದು ಕಾರ್ಯವನ್ನು ಮಾಡಿದ್ರ ಅದು ಇನ್ನೊಬ್ರಿಗೆ ಮಾದರಿಯಾಗಿ ತಗೊಂಡು ಈಗಿನ ಯುವಕರು ಅದನ್ನ ಅಳವಡಿಸ್ಕೋಬೇಕು. ಆ ತರ ಕೆಲಸನ ನಮ್ಮ NSS ವತಿಯಿಂದ ನಮ್ ಸರ್ ಜೊತೆ ಕೈಗೊಂಡೇವಿ ನಾವು. ಹೊಸ ವರ್ಷದ ನೆಪದಲ್ಲಿ ಇಂದಿನ ಯುವ ಪೀಳಿಗೆ ಮೋಜು ಮಸ್ತಿ ಮಾಡ್ತಿದೆ. ಅದರಲ್ಲೂ ಮದ್ಯ ಸೇವನೆ ಮಾಡುವ ಮೂಲಕ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇಂಥವರ ನಡುವೆ ಈ ವಿದ್ಯಾರ್ಥಿಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಹೊಸ ವರ್ಷ ಬಂದ್ರೆ ಸಾಕು ತುಂಬಾ ಜನ ಎಣ್ಣೆ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ, ಕುಣಿದು ಕುಪ್ಪಳಿಸಿ ಮಜಾ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಇವರ ಹೊಸ ವರ್ಷಾಚರಣೆ ಕೊಂಚ ವಿಭಿನ್ನವಾದ ಹೊಸ ವರ್ಷಾಚರಣೆಯ ಝಲಕ್ ಇಲ್ಲಿದೆ. ಕಂಠಪೂರ್ತಿ ಕುಡಿಯೋದು, ಎಣ್ಣೆ ಏಟಲ್ಲಿ ತೂರಾಡೋದು, ಡ್ಯಾನ್ಸ್ ಮಾಡಿ ಮಜಾ ಮಾಡೋದು, ಹಾಡು ಹಾಡಿ ಎಂಜಾಯ್ ಮಾಡೋದು, ಇದನ್ನ ಮಾಡಿದ್ರಷ್ಟೇ ನ್ಯೂ ಇಯರ್ ಅಲ್ಲ, ಹೊಸ ವರ್ಷವನ್ನ ಹೀಗೂ ಕೂಡ ಆಚರಿಸಬಹುದು. ಯಾದಗಿರಿಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ವಿನೂತನವಾಗಿ ಹೊಸ ವರ್ಷಾಚರಣೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅನ್ನದಾತರು ಬೆಳೆದ ಹಣ್ಣು ಹಂಪಲುಗಳನ್ನ ಕತ್ತರಿಸುವ ಮೂಲಕ ರೈತ ಪರ ಕಾಳಜಿ ಬರೆದಿದ್ದಾರೆ. ತರಹೇವಾರಿ ಹಣ್ಣುಗಳನ್ನ ಕಟ್ ಮಾಡಿ ತಮ್ಮ ಕಚೇರಿಯಲ್ಲಿಯೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮುಕ್ತಿಧಾಮದಲ್ಲಿ ಅಧಿಕಾರಿಗಳು ಹೊಸ ವರ್ಷವನ್ನ ಆಚರಿಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳು, ನಗರಾಭಿವೃದ್ಧಿ ಕೋಶದ ಅಧಿಕಾರಿ, ನಗರಸಭೆ ಕಮಿಷನರ್ ಮುಕ್ತಿಧಾಮದಲ್ಲಿನ ಕುಷ್ಠರೋಗಿಗಳ ಜೊತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟೇ ಜಾಸ್ತಿ ಅವ್ರು ನೋಡಿ ಅಜ್ಜಿ ಎಷ್ಟು ಸಂತೋಷವಾಗಿ ನ್ಯೂ ಇಯರ್ ಅನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಈ ಜೊತೆ ನಾವು ಇವತ್ತು ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಇನ್ನು ಸಣ್ಣ ಪುಟ್ಟ ಬೇಡಿಕೆ ಇದೆ. ಇವರು 1982ರಲ್ಲೇನೋ ಇವ್ರನ್ನ ಅಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಿ ಇವ್ರನ್ನ ಇಲ್ಲಿ ಮುಕ್ತಿಧಾಮದಲ್ಲಿ ಸರ್ಕಾರದ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸಣ್ಣ ಪುಟ್ಟ ಅವ್ರಿಗೆ ಬೇಡಿಕೆಗಳಿದೆ. ಕೆಲವರಿಗೆ ಕಾರ್ಡ್ ಇಲ್ಲಂತೆ, ಆಧಾರ್ ಕಾರ್ಡು, ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಅದನ್ನ ನಿಯಮಾನುಸಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಉದ್ದೇಶವಾಗಿ ಇವತ್ತು ಬಂದು ಇವ್ರ ಜೊತೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಗದಗ ನಗರದ ಎಎಸ್ಎಸ್ ಕಾಲೇಜಿನ ಎನ್ಸಿಸಿ ಘಟಕದ ವಿದ್ಯಾರ್ಥಿಗಳು ವಿಶೇಷವಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು. ನಗರದ ಐತಿಹಾಸಿಕ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನವನ್ನ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ್ರು. ಹ್ಯಾಪಿ ನ್ಯೂ ಇಯರ್ ನಮ್ದು ಇದು ಅಲ್ಲ, ನಾವು ಯುಗಾದಿ ಒಳಗ್ ನಾವ್ ಆಚರಿಸ್ತೀವಿ. ಇದು ನಮ್ದಲ್ಲ. ನಾವು ಯಾಕ ಆತರ ಕೇಕ್ ಕಟ್ ಮಾಡಿ ಆತರ ಆಚರಿಸೋ ಬದಲು ಈಗ ಬೇರೆಯವ್ರಿಗೆ ಮಾದರಿ ಆಗೋ ತರ ಈ ತರ ಕಸ ಆಚರಿಸೋದು, ಮತ್ ನಾವು ಲಾಸ್ಟ್ ಟೈಮು ಬೆಡ್ಶೀಟ್ ಎಲ್ಲ ಕೊಟ್ವಿ. ಆತರ ಇನ್ನೊಬ್ರಿಗೆ ಹೆಲ್ಪ್
ಆಗೋ ತರ ನಾವ್ ಯಾವ್ದೋ ಒಂದು ಕಾರ್ಯವನ್ನು ಮಾಡಿದ್ರ ಅದು ಇನ್ನೊಬ್ರಿಗೆ ಮಾದರಿಯಾಗಿ ತಗೊಂಡು ಈಗಿನ ಯುವಕರು ಅದನ್ನ ಅಳವಡಿಸ್ಕೋಬೇಕು. ಆ ತರ ಕೆಲಸನ ನಮ್ಮ NSS ವತಿಯಿಂದ ನಮ್ಮ ಸರ್ ಜೊತೆ ಕೈಗೊಂಡೇವಿ ನಾವು. ಹೊಸ ವರ್ಷದ ನೆಪದಲ್ಲಿ ಇಂದಿನ ಯುವ ಪೀಳಿಗೆ ಮೋಜು ಮಸ್ತಿ ಮಾಡ್ತಿದೆ. ಅದರಲ್ಲೂ ಮದ್ಯ ಸೇವನೆ ಮಾಡುವ ಮೂಲಕ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇಂಥವರ ನಡುವೆ ಈ ವಿದ್ಯಾರ್ಥಿಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಹೊಸ ವರ್ಷ ಬಂದ್ರೆ ಸಾಕು ತುಂಬಾ ಜನ ಎಣ್ಣೆ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ, ಕುಣಿದು ಕುಪ್ಪಳಿಸಿ ಮಜಾ ಮಾಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ. ಇವರ ಹೊಸ ವರ್ಷಾಚರಣೆ ಕೊಂಚ ವಿಭಿನ್ನವಾದ ಹೊಸ ವರ್ಷಾಚರಣೆಯ ಝಲಕ್ ಇಲ್ಲಿದೆ. ಕಂಠಪೂರ್ತಿ ಕುಡಿಯೋದು, ಎಣ್ಣೆ ಏಟಲ್ಲಿ ತೂರಾಡೋದು, ಡ್ಯಾನ್ಸ್ ಮಾಡಿ ಮಜಾ ಮಾಡೋದು, ಹಾಡು ಹಾಡಿ ಎಂಜಾಯ್ ಮಾಡೋದು, ಇದನ್ನ ಮಾಡಿದ್ರಷ್ಟೇ ನ್ಯೂ ಇಯರ್ ಅಲ್ಲ, ಹೊಸ ವರ್ಷವನ್ನ ಹೀಗೂ ಕೂಡ ಆಚರಿಸಬಹುದು. ಯಾದಗಿರಿಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ವಿನೂತನವಾಗಿ ಹೊಸ ವರ್ಷಾಚರಣೆ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅನ್ನದಾತರು ಬೆಳೆದ ಹಣ್ಣು ಹಂಪಲುಗಳನ್ನ ಕತ್ತರಿಸುವ ಮೂಲಕ ರೈತಪರ ಕಾಳಜಿ ಮೆರೆದಿದ್ದಾರೆ. ತರಹೇವಾರಿ ಹಣ್ಣುಗಳನ್ನ ಕಟ್ ಮಾಡಿ ತಮ್ಮ ಕಚೇರಿಯಲ್ಲಿಯೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಮುಕ್ತಿಧಾಮದಲ್ಲಿ ಅಧಿಕಾರಿಗಳು ಹೊಸ ವರ್ಷವನ್ನ ಆಚರಿಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳು, ನಗರಾಭಿವೃದ್ಧಿ ಕೋಶದ ಅಧಿಕಾರಿ, ನಗರಸಭೆ ಕಮಿಷನರ್ ಮುಕ್ತಿಧಾಮದಲ್ಲಿನ ಕುಷ್ಠರೋಗಿಗಳ ಜೊತೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟೇ ಜಾಸ್ತಿ ಅವ್ರು ನೋಡಿ ಅಜ್ಜಿ ಎಷ್ಟು ಸಂತೋಷವಾಗಿ ನ್ಯೂ ಇಯರ್ ಅನ್ನೇ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಈ ಜೊತೆ ನಾವು ಇವತ್ತು ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಇನ್ನು ಸಣ್ಣ ಪುಟ್ಟ ಬೇಡಿಕೆ ಇದೆ. ಇವರು 1982 ಇವ್ರನ್ನ ಅಲ್ಲಿ ಇಲ್ಲಿಂದ ಶಿಫ್ಟ್ ಮಾಡಿ ಇವ್ರನ್ನ ಇಲ್ಲಿ ಮುಕ್ತಿಧಾಮದಲ್ಲಿ ಸರ್ಕಾರದ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸಣ್ಣ ಪುಟ್ಟ ಅವ್ರಿಗೆ ಬೇಡಿಕೆಗಳಿದೆ. ಕೆಲವರಿಗೆ ಕಾರ್ಡ್ ಇಲ್ಲಂತೆ, ಆಧಾರ್ ಕಾರ್ಡು, ಕೆಲವರಿಗೆ ರೇಷನ್ ಕಾರ್ಡ್ ಇಲ್ಲ, ಅದನ್ನ ನಿಯಮಾನುಸಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಉದ್ದೇಶವಾಗಿ ಇವತ್ತು ಬಂದು ಇವ್ರ ಜೊತೆ ನಾವು ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಗದಗ ನಗರದ ASS ಕಾಲೇಜಿನ NCC ಘಟಕದ ವಿದ್ಯಾರ್ಥಿಗಳು ವಿಶೇಷವಾಗಿ ಹೊಸ ವರ್ಷವನ್ನ ಬರಮಾಡಿಕೊಂಡ್ರು. ನಗರದ ಐತಿಹಾಸಿಕ ಶ್ರೀ ತ್ರಿಕೂಟೇಶ್ವರ ದೇವಸ್ಥಾನವನ್ನ ವಿದ್ಯಾರ್ಥಿಗಳು ಸ್ವಚ್ಛಗೊಳಿಸಿದ್ರು. ಹ್ಯಾಪಿ ನ್ಯೂ ಇಯರ್ ನಮ್ದು ಇದು ಅಲ್ಲ, ನಾವು ಯುಗಾದಿ ಒಳಗ್ ನಾವ್ ಆಚರಿಸ್ತೀವಿ. ಇದು ನಮ್ದಲ್ಲ. ನಾವು ಯಾಕ ಆ ತರ ಕೇಕ್ ಕಟ್ ಮಾಡಿ ಆ ತರ ಆಚರಿಸೋ ಬದಲು ಈಗ ಬೇರೆಯವ್ರಿಗೆ ಮಾದರಿ ಆಗೋ ತರ ಈ ತರ ಕಸ ಆಚರಿಸೋದು. ಮತ್ ನಾವು ಲಾಸ್ಟ್ ಟೈಮು ಬೆಡ್ಶೀಟ್ ಎಲ್ಲ ಕೊಟ್ವಿ. ಆ ತರ ಇನ್ನೊಬ್ರಿಗೆ ಹೆಲ್ಪ್ ಆಗೋ ತರ ನಾವ್ ಯಾವ್ದೋ ಒಂದು ಕಾರ್ಯವನ್ನು ಮಾಡಿದ್ರ ಅದು ಇನ್ನೊಬ್ರಿಗೆ ಮಾದರಿಯಾಗಿ ತಗೊಂಡು ಈಗಿನ ಯುವಕರು ಅದನ್ನ ಅಳವಡಿಸ್ಕೋಬೇಕು. ಆ ತರ ಕೆಲಸನ ನಮ್ಮ NSS ವತಿಯಿಂದ ನಮ್ಮ ಸರ್ ಜೊತೆ ಕೈಗೊಂಡೇವಿ ನಾವು. ಹೊಸ ವರ್ಷದ ನೆಪದಲ್ಲಿ ಇಂದಿನ ಯುವ ಪೀಳಿಗೆ ಮೋಜು ಮಸ್ತಿ ಮಾಡ್ತಿದೆ. ಅದರಲ್ಲೂ ಮದ್ಯ ಸೇವನೆ ಮಾಡುವ ಮೂಲಕ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇಂಥವರ ನಡುವೆ ಈ ವಿದ್ಯಾರ್ಥಿಗಳ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ಮಂಜುಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.